ವಾರ್ತೆಗಳ ಪ್ರಾಯೋಜಕರು ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ಎ ನಾರಾಯಣ ಸ್ವಾಮಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಖಾತೆ ಸಚಿವರು, ಭಾರತ ಸರ್ಕಾರ ಹಾಗೂ ಸಂಸದರು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇವರಿಗೆ ಹೃದಯಪೂರ್ವಕ ಸ್ವಾಗತ ಕೋರುವವರು ನಗರ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್. ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್, ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್, ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. Play and Learn Preschool, Sukh Shanti Nagar, near FCI Godown, Ashapur Road, Raichur. Qnix Computer, a Government of Karnataka Enterprises, Amil Trading Complex, opposite ZP Meeting Hall, South Kacheri Link Road, Raichur. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮೀಸಲಾತಿ ವರ್ಗೀಕರಣ, ಸುಪ್ರೀಂ ಕೋರ್ಟ್ ವಿಸ್ತೃತ ಪೀಠ ರಚಿಸಿ ಸಮಸ್ಯೆಗೆ ಪರಿಹಾರ, ಕೇಂದ್ರ ಸಚಿವ ನಾರಾಯಣ ಸ್ವಾಮಿ. ರಾಂಪುರ ಶುದ್ಧೀಕರಣ ಘಟಕಕ್ಕೆ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಭೇಟಿ, ಪರಿಶೀಲನೆ. ಅಗ್ನಿಪಥ ಯೋಜನೆ ರದ್ದಿಗೆ ಆಗ್ರಹಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ, ಕೇಂದ್ರ ಸರ್ಕಾರ ವಿರುದ್ಧ ಅಂಗನವಾಡಿ ನೌಕರರಿಗೆ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಪ್ರತಿಭಟನೆ. ವಸತಿ ನಿಲಯಗಳಿಗೆ ಮೆರಿಟ್ ಆಯ್ಕೆ ರದ್ದುಗೊಳಿಸಲು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲು ಪರಶುರಾಮ್ ಆರೋಲಿ ಆಗ್ರಹ. ನಾಡಪ್ರಭು ಕೆಂಪೇಗೌಡರ ಕೊಡುಗೆ ಅಪಾರ, ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಸಜ್ಜನ್. ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಕಂಬಳಿ, ಪ್ರಧಾನ ಕಾರ್ಯದರ್ಶಿಯಾಗಿ ಗೋರೆಬಾಳ್ ಅವಿರೋಧ ಆಯ್ಕೆ. ನೇ ದಿನಕ್ಕೆ ಏಮ್ಸ್ ಹೋರಾಟ. ಮೈ ಮೇಲೆ ಭತ್ತ ಚೀಲ ಬಿದ್ದು ಬಿಹಾರ ಮೂಲಕ 2 ಕಾರ್ಮಿಕರು ಸಾವು. ಮತ್ತು ಶಿಕ್ಷಕ ನಾಪತ್ತೆ, ಮಾಹಿತಿ ನೀಡಲು ಮನವಿ.
ಮೀಸಲಾತಿ ವರ್ಗೀಕರಣ ಕುರಿತಾಗಿ ರಾಜ್ಯವೂ ಸೇರಿದಂತೆ 10ಕ್ಕೂ ಹೆಚ್ಚು ರಾಜ್ಯಗಳಿಂದ ಕೇಳಿಬಂದಿದೆ. ಮೀಸಲಾತಿ ಹಂಚಿಕೆ ಆಗಿರುವ ಅನ್ಯಾಯ ಕುರಿತು ಅನೇಕ ರಾಜ್ಯಗಳ ವರದಿ ಆಧಾರದ ಮೇಲೆ 5 ಜನ ನ್ಯಾಯಮೂರ್ತಿಗಳ ಪೀಠ ವರ್ಗೀಕರಣ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯಪಟ್ಟಿದೆ. ಸುಪ್ರೀಂ ಕೋರ್ಟ್ನ ವಿಸ್ತೃತ ಪೀಠ ರಚನೆಗೆ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವ ಎ. ನಾರಾಯಣಸ್ವಾಮಿ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಮಾಜ ಮೀಸಲಾತಿ ಹಂಚಿಕೆಯಾಗಿಲ್ಲ ಎಂದು ದೂರುಗಳ ಹಿನ್ನೆಲೆಯಲ್ಲಿ ವಿಶಾಲ್ ಮೆಹ್ತಾ ಪ್ರಕರಣದಲ್ಲಿ ವರ್ಗೀಕರಣ ವಿಚಾರಣೆ ನಡೆಸಲಾಗಿದೆ. ತಮಿಳುನಾಡು ರಾಜ್ಯದಲ್ಲಿ ಶೆಡ್ಯೂಲ್ 9ರಲ್ಲಿ ಉದ್ಯೋಗ ಮತ್ತು ಯೋಜನೆಗಳಿಗೆ ಮಾತ್ರ ಸೀಮಿತಗೊಳಿಸಿ ಮೀಸಲಾತಿ ಜಾರಿಗೊಳಿಸಲಾಗಿದೆ. ಪಂಜಾಬ್ ರಾಜ್ಯದಲ್ಲಿ ರವಿದಾಸ್ ಎಂದು ಕರೆಯಲಾಗುವ ಮಾದಿಗ ಸಮಾಜಕ್ಕೆ ವರ್ಗೀಕರಣ ವಿಷಯದಲ್ಲಿ ವರ್ಗೀಕರಣ ಅವಶ್ಯಕತೆ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರಿಂದ ಇವಿ ಚೆನ್ನಯ್ಯ ಪ್ರಕರಣದಲ್ಲಿ ಹಿನ್ನಡೆಯಾಗಲು ಕಾರಣವಾಗಿತ್ತು. ಆದರೆ ಎಲ್ಲಾ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಸುಪ್ರೀಂ ಕೋರ್ಟ್ ವಿಸ್ತೃತ ಪೀಠದಲ್ಲಿ ಚರ್ಚಿಸಿ ತೀರ್ಮಾನವಾಗಬೇಕಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆಸುತ್ತಿದೆ ಎಂದರು. ರಾಜಕೀಯ ಯಾವುದೇ ಉದ್ದೇಶವಿಲ್ಲದೆ ಸಾಮಾಜಿಕ ನ್ಯಾಯ ಒದಗಿಸಲು ಪ್ರಯತ್ನಿಸಲಾಗುತ್ತಿದೆ. ಕಾನೂನಾತ್ಮಕ ತೊಡಕುಗಳನ್ನು ನಿವಾರಿಸಿಕೊಂಡು ವಿಸ್ತೃತ ಪೀಠದ ಚರ್ಚೆ ನಂತರವಷ್ಟೇ ಅಂತಿಮ ತೀರ್ಮಾನವಾಗಬೇಕಿದೆ ಎಂದರು. ಯಾವುದೇ ಪಕ್ಷದ ಕುರಿತು ಮಾತನಾಡುವುದಿಲ್ಲ. ಪಕ್ಷದಲ್ಲಿ ಕೆಳ ಹಂತ ಕಾರ್ಯಕರ್ತರ ಅಭಿಪ್ರಾಯಗಳ ಆಧರಿಸಿ ಬಿಜೆಪಿ ತೀರ್ಮಾನ ಮಾಡಲಿದೆ ಎಂದರು. ರಾಜ್ಯದ ಮಾದಿಗ, ಮಾದ, ಸಮಗ, ಪರಳಯ್ಯ, ಚರ್ಮಗಾತ್ ಏನು ಮಾದಿಗ ಸಂಬಂಧಪಟ್ಟಂಥ 56 ಜಾತಿಗಳ ಸಂಬಂಧಪಟ್ಟಂಥ ಮೀಸಲಾತಿಯ ಪ್ರಶ್ನೆ ಕರ್ನಾಟಕಕ್ಕೆ ಸೀಮಿತವಾಗಿದೆ. ಈ ಒಂದು ವರ್ಗೀಕರಣ ಪ್ರಶ್ನೆ ಕೇವಲ ಕರ್ನಾಟಕದ ಪ್ರಶ್ನೆ ಅಲ್ಲ. ಈ ದೇಶದಲ್ಲಿ 10ಕ್ಕೂ ಮಿಗಿಲಾದ ರಾಜ್ಯಗಳಲ್ಲಿ ವರ್ಗೀಕರಣದ ಕೂಗು, ವರ್ಗೀಕರಣದ ಒತ್ತಾಯ, ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ 7-8 ರಾಜ್ಯಗಳಲ್ಲಿ ವರ್ಗೀಕರಣ ಅವಶ್ಯಕತೆ ಇದೆ ಅಂತೇಳಿ ಆ ರಾಜ್ಯಗಳ ಅಸೆಂಬ್ಲಿಗಳಲ್ಲಿ ಚರ್ಚೆಯನ್ನು ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ವಿಶೇಷವಾಗಿ ಆಂಧ್ರ ಪ್ರದೇಶದ ವಿಭಜನೆಗೆ ಮೊದಲು ಇದ್ದಂಥ ಆಂಧ್ರ ಪ್ರದೇಶ ವರ್ಗೀಕರಣ ಅವಶ್ಯಕತೆಯನ್ನು ಸದನದಲ್ಲಿ ಒಪ್ಪಿ ಜಾರಿ ಮಾಡಿದಾಗ ಅಂದಿನ ಆ ಸರ್ಕಾರದ ಸದನದ ತೀರ್ಮಾನವನ್ನು ಹೈಕೋರ್ಟ್ ತಿಳಿದಿದೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ಇವಿ ಚೆನ್ನಯ್ಯ ಆಂಧ್ರ ಪ್ರದೇಶದ ಹೈಕೋರ್ಟ್ನ ನಿಲುವನ್ನು ಪ್ರಶ್ನಿಸಲಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ವಿಶಾಲ್ ಮೆಹರ್ ಅವರ ಕೇಸಲ್ಲಿ ಹಿಂದುಳಿದವರಿಗೆ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿತ್ತು. ಅನೇಕ ರಾಜ್ಯ ಸರ್ಕಾರಗಳು ಒಪ್ಪಿಕೊಂಡು ವರ್ಗೀಕರಣವನ್ನು ನೀಡಿದೆ. ಈ ನಿಟ್ಟಿನಲ್ಲಿ ಆರ್ಟಿಕಲ್ 14 ಇರ್ಬೋದು, ಆರ್ಟಿಕಲ್ 16 ಇರ್ಬೋದು. ಪಂಜಾಬ್ ವರ್ಸಸ್ ಚಂದ್ರಚೂಡ್ ಕೇಸಲ್ಲಿ ವಿಸ್ತೃತವಾದಂಥ ಚರ್ಚೆ ಆಗಿ
ಈ ದೇಶದ ಪರಿಶಿಷ್ಟ ಜಾತಿಯ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಲಿಲ್ಲ. ಮೀಸಲಾತಿಯನ್ನು ಪಡೆಯುವುದರಲ್ಲಿ ಅನೇಕ ವರ್ಗಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಅನೇಕ ರಾಜ್ಯಗಳ ವರದಿಗಳ ಆಧಾರದ ಮೇಲೆ ಫೈವ್ ಬೆಂಚ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮೀಸಲಾತಿ ಅವಶ್ಯಕತೆ ಇದೆ, ವರ್ಗೀಕರಣ ಅವಶ್ಯಕತೆ ಇದೆ, ವರ್ಗೀಕರಣ ಅವಶ್ಯಕತೆ ಬಗ್ಗೆ 5 ಜಡ್ಜಿಗಳು ಒಪ್ಪಿಗೆಯನ್ನು ನೀಡ್ತಾ, ಆದರೂ ಹಿಂದೆ ಇ.ವಿ. ಚೆನ್ನೈ ಕೇಸಲ್ಲಿ 5 ಬೆಂಚ್ ಜಡ್ಜಸ್ ಜಡ್ಜ್ಮೆಂಟ್ ನೀಡುವುದರಿಂದ ಲಾರ್ಜರ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿ ಇದನ್ನು ಪರಿಶೀಲನೆ ಮಾಡಬೇಕಂತೇಳಿ ಒಂದು ಆದೇಶ ನೀಡಿರೋದ್ರಿಂದ ಹೈಕೋರ್ಟ್, ಸುಪ್ರೀಂ ಕೋರ್ಟಿನ ಲಾರ್ಜರ್ ಬೆಂಚ್ ಕಾನ್ಸ್ಟಿಟ್ಯೂಷನ್ಗೆ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ. ಆದರೂ 7 ಲಾರ್ಜರ್ ಬೆಂಚ್, maybe it is 7 or 9 or 13, they left to the Supreme Court justice. ಈ ದಿಕ್ಕಿನಲ್ಲಿ ಒಂದು ಚರ್ಚೆ ನಡೀತಾ ಇದ್ರೆ ಇದು ಕೇವಲ ಆದರೆ ತಮಿಳುನಾಡಿನ ಇದೇ ಸಮುದಾಯದ ಅನಂತತೆಯ ಸಮುದಾಯ ವಿಶೇಷವಾದಂಥ ಆರ್ಟಿಕಲ್ 9 ಅಡಿಯಲ್ಲಿ, ಶೆಡ್ಯೂಲ್ 9 ಅಡಿಯಲ್ಲಿ ಆ ವರ್ಗೀಕರಣವನ್ನು ಜಾರಿ ಮಾಡಿದೆ. ಅದನ್ನು ಕೇವಲ ಉದ್ಯೋಗ ಯೋಜನೆಗಳಿಗೆ ಮಾತ್ರ. ಇತರೆ ಮೀಸಲಾತಿಗೆ ಆ ರಾಜ್ಯದ ಅರಣ್ಯ ಸಮುದಾಯ ಅರ್ಹರಾಗಿರುವುದಿಲ್ಲ. ಇದೇ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಪಂಜಾಬ್ನ ಏನು ಅಲ್ಲಿ ಮಾದರ ಸಮುದಾಯವನ್ನು ರವಿದಾಸ್ ಸಮುದಾಯ ಅಂತ ಕರೀತಾರೆ, ಅಥವಾ ರೋಹಿತ್ ಸಮುದಾಯ ಅಂತ ಕರೀತಾರೆ, ರಾಮದಾಸ ಸಮುದಾಯ ಅಂತ ಕರೀತಾರೆ. ಇವರು ಜನಸಂಖ್ಯೆ ಹೆಚ್ಚಿರೋದ್ರಿಂದ, ಮಾದಿಗ ಸಮುದಾಯ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಅಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮುದಾಯ ವರ್ಗೀಕರಣದ ಬಗ್ಗೆ ಒತ್ತಾಯ ಮಾಡಿ ಪಂಜಾಬ್ ಸರ್ಕಾರ ವರ್ಗೀಕರಣವನ್ನು ಅವಶ್ಯ ಅಪ್ರೂವಲ್ ಮಾಡಿದಾಗ ಅದರ ವಿರುದ್ಧ ಅಲ್ಲಿನ ರವಿದಾಸ್ ಸಮುದಾಯ, ರಾಮದಾಸ್ ಸಮುದಾಯ ವರ್ಗೀಕರಣ ಅವಶ್ಯಕತೆ ಇಲ್ಲ ಅಂತ ಹೋಗಿತ್ತು. ಅಲ್ಲಿನ ಪಂಜಾಬ್ ವರ್ಗೀಕರಣದ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ ಬಹಳ ವರ್ಷಗಳಿಂದ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ ಕೇಸ್ ನಡೆದಿತ್ತು. ಇ.ವಿ. ಚೆನ್ನಯ್ಯ ಕೇಸಲ್ಲಿ ಹಿನ್ನಡೆಯಾಗೋದಕ್ಕೆ ಕಾರಣ ಈ ಸಂದರ್ಭದಲ್ಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಎನ್ ಶಂಕರಪ್ಪ ಸೇರಿದಂತೆ ಅನೇಕರಿದ್ದರು. ರಾಂಪೂರು ನೀರು ಶುದ್ಧೀಕರಣ ಘಟಕಕ್ಕೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಕಲುಷಿತ ನೀರು ಸೇವಿಸಿ 7 ಜನ ಸಾವಿಗೀಡಾದ ಘಟನೆ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ, ನಗರಸಭೆ ಸದಸ್ಯರುಗಳಾದ ಶಶಿರಾಜ್, ನಾಗರಾಜ್, ಎನ್ಕೆ ನಾಗರಾಜ್, ರವೀಂದ್ರ ಜಾಲ್ದಾರ್, ಆರ್ಡಿಎ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಎನ್ ಶ್ರೀನಿವಾಸ್ ರೆಡ್ಡಿ, ಮುಕ್ತಿಯಾರ್, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಪೌರಾಯುಕ್ತ ಗುರುಲಿಂಗಪ್ಪ ಸೇರಿದಂತೆ ನಗರಸಭೆ ಹಾಗೂ ಕುಡಿಯುವ ನೀರು ಮತ್ತು ಒಳಚರಂಡಿ ಮಂಡಳಿಯ ಅಧಿಕಾರಿಗಳು ಇದ್ದರು. ಮ್ಯಾನ್ಯಲ್ ಆಗಿ ಮಾಡ್ತಾರೆ, ಅವರು 2 ದಿನ ಮಾಡಿಲ್ಲ. ಈಗ ಕ್ಲೋಸ್ ಮಾಡಿದ್ದಾರೆ. ಇದು ಹೊಸದು ಶುರು ಮಾಡಿ ಹೊಸದು ಅಲ್ಲಿ ಈ ಕಡೆಗೆ ಬರ್ತದೆ. ಟರ್ಬಿಡಿಟಿ ಸೆಟ್ಲ್ ಆದಮೇಲೆ ಈ ಕಡೆ ಬರ್ತದೆ. ಇಲ್ಲಿಂದ ಒಳಗೆ ಹೋಗ್ತದೆ ಫಿಲ್ಟರ್ ಬೆಡ್ಡಿಗೆ. ಅಲ್ಲಿ ಫಿಲ್ಟರ್ ಬೆಡ್ ಕ್ಲೋರಿನೇಷನ್. ದಿಸ್ ಈಸ್ ಫಸ್ಟ್ ಫ್ಲೋ ಆಫ್ ವಾಟರ್ ಅಲ್ಲಿ 2019 ಅಂದರೆ ಅಫಿಷಿಯಲಿ ಮಾಡಿಲ್ಲ ಸರ್ ಅವರು, ಅಂದರೆ ಮುನ್ಸಿಪಾಲಿಟಿ ಅವ್ರು ತೊಗೊಂಡಿಲ್ಲ. ಮಾಡ್ತೀವಿ And why the municipality have taken hand over? The process should be taken over, no? what these people have done, that was not working when this incident has happened. Working in the why they have neglected? Why? ಈಗ 2-3 times I have told them. ಕೊಡೋದಕ್ಕೆ ಮೊದಲು KDW ಅದಕ್ಕೆ ಮೊದಲು ಇಲ್ಲ ಅಂತ ಹೇಳಿದ್ರೆ ಮಾಡ್ತೀರಾ? ಲ್ಯಾಬ್ ವಾಸ್ ನಾಟ್ ಎಸ್ಟಾಬ್ಲಿಷ್ಡ್ ಅರ್ಲಿಯರ್. ಟೆಕ್ನಿಕಲಿ ಹೂ ಇಸ್ ದಿ ರೆಸ್ಪಾನ್ಸಿಬಲ್? ಅಲ್ಲ ಯಾಕೆ ಓದಿದೆ ಯಾಕೆ ಗೊತ್ತಾ? ಈ ಮೆಡಿಕಲ್ ಅಡ್ವೈಸ್ ತಾವು ಡಾಕ್ಟರ್ ಮಾಡ್ಕೊಳ್ಳಿ. ಆಟೋಮೇಟೆಡ್ ಮಿಷನ್ ಸರ್. ಸರ್ ಎಲ್ಲ ನಾನು 25 ಲಕ್ಷ ರೂಪಾಯಿ ಪ್ರೋಸೆಸ್ ಇದೆ. ಬಟ್ ಬಿಸ್ನೆಸ್ ಅಲ್ಲಿ ಮಾರ್ಕೊಳ್ಳಿಕ್ಕೆ ಮಾರ್ಕೆಟ್ ಸಪೋರ್ಟ್ ಬೇಕೇ ಬೇಕು ಸರ್. ನಾನು ಮಾರ್ಕೆಟ್ ಜಸ್ಟ್ ನೀವು ರೋಲ್ ಮಾಡಿ ಯಾವ ಕ್ಯಾನ್ಸಲ್ ಆಗ್ತಿದೆ ಸರ್. ಸರಿ ಗುಜರಾತಿ ನಿಮಗೋಸ್ಕರ 100% ಮಿಲೆಟ್ಸ್. 100% ಮಿಲೆಟ್ಸ್ ಇದು ರಾಗಿ ಸರ್. ಈ ಟೇಸ್ಟ್ ಮಾಡಿ. ಇವು 100% ಮಿಲೆಟ್ಸ್. ಆ ಕಾಕಡ ಕೊಡಮ್ಮ, ತುಪ್ಪ ಅಷ್ಟೇ ಹಾಕೊಂಡು ತಿನ್ಬೇಕಣ್ಣ. ಇದು ನೀಟಾಗಿ ಮಾಡಿದ್ವಿ ಸರ್. ಮಿಕ್ಸ್ಡ್ ಗಮ್ಮಿಂಗ್ ಏಜೆಂಟ್ ಥರ 20% ವೀಟ್ ಮಾಡ್ತೀವಿ. ಇದು ಶೇರ್ವಾಲ್ ಸರ್. ನೀವು ಯಾರೇ ಬ್ಯಾಚುಲರ್ಸ್ ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ಅಗ್ನಿಪಥ್ ಯೋಜನೆ ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ರದ್ದುಗೊಳಿಸುವಂತೆ ಒತ್ತಾಯಿಸಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಮಾತನಾಡಿ, ನರೇಂದ್ರ ಮೋದಿ ಸರ್ಕಾರ ಕಳೆದ 8 ವರ್ಷಗಳಲ್ಲಿ ದೇಶ ಆಸ್ತಿಯನ್ನು ಮಾರಾಟಕ್ಕೆ ಮುಂದಾಗಿದೆ.
ಈಗ ದೇಶದ ರಕ್ಷಣೆ ಮಾಡುತ್ತಿರುವ ಸೈನ್ಯದಲ್ಲಿಯೂ ಗುತ್ತಿಗೆ ಪದ್ಧತಿಯನ್ನು ಜಾರಿಗೊಳಿಸಲು ಹೊರಟಿದೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವ ಸೈನಿಕ ಸೇವೆಯನ್ನು ಕಡೆಗಣಿಸುತ್ತಿರುವುದು ದುರಂತವೆಂದರು. ಕೇವಲ 4 ವರ್ಷದ ಸೇವೆಗೆ ಯುವಕರನ್ನು ಸೇವೆ ಪಡೆದು ಯಾವುದೇ ಪಿಂಚಣಿ ಸೌಲಭ್ಯವಿಲ್ಲದೆ ಬೀದಿಗೆ ತಳ್ಳುವುದು ಸರ್ಕಾರ ಉದ್ದೇಶವಾಗಿದೆ. ದೇಶದ ರಕ್ಷಣೆಗೆ ಸೈನಿಕ ಸೇವೆ ಅಮೋಘವಾಗಿದೆ. ಆದರೆ ಸರ್ಕಾರಕ್ಕೆ ಸೈನಿಕರ ಹಣವೂ ಸಾಲದಂತಾಗಿದೆ. ಯುವಕರಿಗೆ ಉದ್ಯೋಗ ನೀಡುವುದಾಗಿ ಹೇಳಿ ಸುಳ್ಳಾಗಿರುವ ನರೇಂದ್ರ ಮೋದಿಯವರು ವಿದೇಶದ ಪದ್ಧತಿಯನ್ನು ದೇಶದಲ್ಲಿ ಅಳವಡಿಸುತ್ತಿರುವುದಾಗಿ ಹೇಳುತ್ತಿದ್ದಾರೆ. 4 ವರ್ಷಗಳ ಸೇವೆ ನಂತರ ಯುವಕರು ಮುಂದೇನು ಮಾಡಬೇಕು? ಶಾಶ್ವತವಾಗಿ ನಿರುದ್ಯೋಗಿಗಳಾಗುವ ಹುನ್ನಾರವಾಗಿದೆ. ಕೂಡಲೇ ವೈಜ್ಞಾನಿಕವಾಗಿರುವ ಅಗ್ನಿಪಥ್ ಯೋಜನೆ ಕೈಬಿಡಬೇಕೆಂದರು. ಯುವಕರ ಭವಿಷ್ಯವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ. ಅಲ್ಲ ಮಿಸ್ಟರ್ ಮೋದಿ, ಅಲ್ಲ ಮಿಸ್ಟರ್ ಅಮಿತ್ ಶಾ, ಹೇಳಿದ್ದೇನೋ ಮಾಡಿದ್ದೇನೋ, ಹೇಳಿದ್ದ ರಾಮರಾಜ್ಯ, ಮಾಡಿದ್ದ ರಾಮರಾಜ್ಯ. ಮೋದಿ ಅಲ್ಲ ಮಿಸ್ಟರ್ ಅಮಿತ್ ಶಾ, ಹೇಳಿದ್ದೇನೋ ಮಾಡಿದ್ದೇನೋ, ಹೇಳಿದ್ದ ರಾಮರಾಜ್ಯ. ರಾಹುಲ್ ಗಾಂಧಿ ತಮ್ಮಗೆ ಬಡ, ರಾಹುಲ್ ಗಾಂಧಿ ತಮ್ಮ ಸಂಘರ್ಷ, ರಾಹುಲ್ ಗಾಂಧಿ ತಮ್ಮಗೆ ಬಡ, ರಾಹುಲ್ ಗಾಂಧಿ ತಮ್ಮ ಸಂಘರ್ಷ ಕರ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಬಿಬಿ ನಾಯಕ್ ಮಾತನಾಡಿ, ಬಿಜೆಪಿ 8 ವರ್ಷಗಳ ಆಡಳಿತದಲ್ಲಿ ದೇಶ 80 ವರ್ಷ ಹಿಂದೆ ಬೀಳಲು ಕಾರಣವಾಗಿದೆ. ಕಾರ್ಪೊರೇಟ್ ಶಕ್ತಿಗಳ ಅಡಿಯಾಗಿ ಕೆಲಸ ಮಾಡುತ್ತಿರುವ ಸರ್ಕಾರ ಸಾರ್ವಜನಿಕ ಸಂಸ್ಥೆಗಳನ್ನು ಖಾಸಗಿಯವರಿಗೆ ನೀಡುತ್ತಿದೆ. ಇಂಧನ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನರಿಗೆ ಅಗ್ನಿಪಥ್ ಯೋಜನೆ ಮೂಲಕ ದೇಶದ ಯುವಕರನ್ನು ಬೀದಿಗೆ ತಳ್ಳುತ್ತಿದೆ. ಯುವಕರು ಸರ್ಕಾರ ಕುತಂತ್ರಕ್ಕೆ ಬಲಿಯಾಗದೆ ವಿರೋಧಿಸಬೇಕೆಂದರು. ರೈತರು, ಕಾರ್ಮಿಕ ವಿರೋಧಿ ತಾಳಿರುವ ಬಿಜೆಪಿ ಸರ್ಕಾರ ಸೈನ್ಯದಲ್ಲಿಯೂ 4 ವರ್ಷಗಳಿಗೆ ಸೀಮಿತವಾಗಿ ಸೈನಿಕರನ್ನು ನೇಮಿಸುವುದಾಗಿ ಹೇಳುತ್ತಿದೆ. 4 ವರ್ಷಗಳ ನಂತರ ಯುವಕರು ಮುಂದೇನು ಮಾಡಬೇಕೆಂದು ಪ್ರಶ್ನಿಸಿದರು. ಸರ್ಕಾರ ನೀತಿಯನ್ನು ಯುವಕರು ವಿರೋಧಿಸುವ ಮೂಲಕ ಅಗ್ನಿಪಥ್ ಯೋಜನೆ ಜಾರಿಯನ್ನು ತಡೆಯಬೇಕೆಂದರು. ಕಪ್ಪು ಹಣದ ವಿಚಾರದಲ್ಲಿ ಒಂದು ಮಾತು, ಅದರ ಜೊತೆಗೆ ಯುವಕರನ್ನ ಸೆಳೆಯಲಿಕ್ಕೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡಿ ಈ ದೇಶದ ನಿರುದ್ಯೋಗ ಸಮಸ್ಯೆಯನ್ನ ತೊಡೆದಾಕ್ತೀವಿ ಅಂತೇಳಿ ಅವರು ಭರವಸೆಯನ್ನು ಕೊಟ್ಟರು ನರೇಂದ್ರ ಮೋದಿ ಅವರು. ಬಹಳ ಆಶೆ ಆಮಿಷಗಳನ್ನು ತೋರಿಸಿ ಈ ದೇಶದಲ್ಲಿ ಏನಿದ್ರೆ 34 ವರ್ಷಗಳ ನಂತರ ಒಂದು ದೇಶದ ಜನತೆ ಸ್ಪಷ್ಟವಾದ ಜನಾದೇಶವನ್ನ, ಬಹುಮತವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಕೇಂದ್ರದಲ್ಲಿ ಸರ್ಕಾರ ಬರಲಿಕ್ಕೆ ಜನರು ಅನುವು ಮಾಡಿಕೊಟ್ರು. ಏನಾದ್ರು ಸಾಧನೆ ಮಾಡ್ತಾರೆ ಅಂತೇಳಿ ಅವರ ಸಾಧನೆಗಳನ್ನು ಮಾಡದೆ ಚುನಾವಣೆ ಹತ್ತಿರ ಬಂದಾಗ ಈಗ 8 ವರ್ಷಗಳ ನಂತರ ಇವತ್ತು ಯುವಕರು ಅವರು ನೆನಪಾಗಿದ್ದಾರೆ. ಈ 8 ವರ್ಷಗಳ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ ಉದ್ಯೋಗಗಳು ನಷ್ಟ ಆಗಿವೆ. ಇವತ್ತು ಸಾರ್ವಜನಿಕ ರಂಗಗಳು, ಇವತ್ತು ಸಾರ್ವಜನಿಕ ಪಬ್ಲಿಕ್ ಸೆಕ್ಟರ್ಗಳೆಲ್ಲ ಮುಚ್ಚಿ ಹೋಗಿ ಇವತ್ತೇನೆಂದ್ರೆ ಬರೀ ಖಾಸಗಿ ಬಂಡವಾಳಶಾಹಿಗಳಿಗೆ ಒಂದು ಆದ್ಯತೆ ಕೊಡುವಂತ ನರೇಂದ್ರ ಮೋದಿ ಅವರು ಇವತ್ತು ರಕ್ಷಣಾ ಇಲಾಖೆಯಲ್ಲಿ ಸೈನಿಕರನ್ನ ಭರ್ತಿ ಮಾಡುವಂತ ಕೆಲಸಕ್ಕೆ ಒಂದು ತಾತ್ಕಾಲಿಕ, ಯಾವುದೇ ಜೀವನ ಭದ್ರತೆ ಇರಲಾರಂತ ಅವೈಜ್ಞಾನಿಕ ಒಂದು ಇದನ್ನ ಯುವಕರಿಗೆ ತುಡಿಗೆ ತುಂಬುವಂತ, ಯುವಕರಿಗೆ ಮೋಸ ಮಾಡುವಂತ ಒಂದು ಕರಾಳವಾದಂತ ಒಂದು ಅಗ್ನಿಪಥ ಯೋಜನೆಯನ್ನ ಈ ದೇಶದ ಜನರ ಮೇಲೆ ಏರುವಂತದ್ದು, ಈ ದೇಶದ ಯುವಕರನ್ನ ದಾಖಲಿಸುವಂತ ಕೆಲಸಕ್ಕೆ ನೋಡಿದ್ರೆ ಇವತ್ತು ಈ ದೇಶದಲ್ಲಿ ಏನಾಗ್ತದೆ ಅಂತ ನಾವು ಪ್ರಶ್ನೆ ಮಾಡಲಾಗ್ತದೆ. ಇವತ್ತು ಕಳ್ಳ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅಂತ ನಾವು ಪ್ರಶ್ನೆ ಮಾಡಲಾಗ್ತದೆ. ಇವತ್ತು ಮೋದಿ ಅವರ ಸರ್ಕಾರದಲ್ಲಿ ನೋಡಿದ್ರೆ ಇವತ್ತು ಜನತಂತ್ರ ವ್ಯವಸ್ಥೆಯಲ್ಲಿ ಇದ್ದೀವಿ, ಏನಂತೀವಿ ನಾವು ಸರ್ವಾಧಿಕಾರಿ ಸರ್ಕಾರದಲ್ಲಿ ಇದ್ದೀವಿ. ಪ್ರತಿಭಟನೆಯಲ್ಲಿ ಶಾಸಕರುಗಳಾದ ದದ್ದಲ್ ಬಸನಗೌಡ, ಕೆಪಿಸಿಸಿ ವಕ್ತಾರ್ ಎ ವಸಂತ್ ಕುಮಾರ್, ಜಯವಂತರಾವ್ ಪತಂಗೆ, ಭೀಮನಗೌಡ ನಾಗಡದಿನ್ನಿ, ನಗರ ಬ್ಲಾಕ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಮುಜುಬುದ್ದೀನ್, ಸುಧೀಂದ್ರ ರಾವ್, ಅಬ್ದುಲ್ ಕರೀಂ, ಅಮರೇಶ್ ಗೌಡ ಹಂಚಿನಾಳ್, ಕೆ ಶಾಂತಪ್ಪ, ಅಸ್ಲಾಂ ಪಾಷಾ, ನರಸಿಂಹಲು ಮಾಡ್ಗೇರಿ,
ಜಿ ಸುರೇಶ್, ನಗರಸಭೆ ಸದಸ್ಯ ಸಾಜಿದ್ ಸಮೀರ್, ತಿಮ್ಮಪ್ಪ ನಾಯಕ್, ಎನ್ ಶ್ರೀನಿವಾಸ್ ರೆಡ್ಡಿ, ಹರಿಬಾಬು, ಅರುಣ್ ದೋತರ್ಬಂಡಿ, ಶರಣಪ್ಪ ಕಡಗೋಳು, ರಾಹುಲ್ ರೆಡ್ಡಿ, ಶಶಿಕಲಾ ಭೀಮರಾಯ, ವಂದನಾ ಪಾಗುಂಟಪ್ಪ, ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ವಿವಿಧ ಘಟಕಗಳ ಮುಂಚೂಣಿ ನಾಯಕರು, ಮುಖಂಡರುಗಳು, ಕಾರ್ಯಕರ್ತರು ಭಾಗಿಯಾದರು. ಅಂಗನವಾಡಿ ನೌಕರರ ಕಳೆದ 3 ತಿಂಗಳಿಂದ ಬಾಕಿ ವೇತನ, ತರಕಾರಿ ಕೇಂದ್ರಗಳ ಬಾಡಿಗೆ ಬಿಡುಗಡೆಗೆ ಒತ್ತಾಯಿಸಿ ರಾಜ್ಯ ಅಂಗನವಾಡಿ ನೌಕರರ ತಾಲೂಕು ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕರಿಗೆ ಕಳೆದ 3 ತಿಂಗಳಿನಿಂದ ವೇತನ ನೀಡಿಲ್ಲ. ಕೇಂದ್ರಗಳ ನಿರ್ವಹಣೆ ಹಾಗೂ ಜೀವನ ನಡೆಸಲು ಸಂಕಷ್ಟ ಎದುರಿಸುತ್ತಿದ್ದಾರೆ. ಕಳೆದ ಮಾರ್ಚ್, ಮೇ ಮತ್ತು ಜೂನ್ ತಿಂಗಳಾದರೂ ಗೌರವಧನ ಪಾವತಿ ಮಾಡಿಲ್ಲ. ಕಚೇರಿಯಲ್ಲಿ ಕೇಳಿದರೆ ವೇತನ ಪಾವತಿ ಮಾಡುವ ವಿಧಾನ ಬದಲಾಗಿದೆ ಎಂದು ಹೇಳುತ್ತಿದ್ದಾರೆ ಎಂದರು. ಪ್ರತಿ ತಿಂಗಳು ವೇತನ ನೀಡುವುದು ಇಲಾಖೆ ಜವಾಬ್ದಾರಿಯಾಗಿದೆ. ಆದರೆ ಕೇಂದ್ರ ಸರ್ಕಾರದ ಪಾಲಿಕೆ ಹಣವನ್ನು ಸಹ ಬಿಡುಗಡೆ ಮಾಡುವಂತೆ ಸತಾಯಿಸುತ್ತಿದ್ದಾರೆ ಎಂದು ದೂರಿದರು. ಸರ್ಕಾರ ಈ ಕೂಡಲೇ ಕಳೆದ 3 ತಿಂಗಳಿಂದ ಬಾಕಿ ಇರುವ ವೇತನ ನೀಡಬೇಕು. ಮುಂದಿನ 2 ತಿಂಗಳ ಮುಂಗಡ ತರಕಾರಿ ಮತ್ತು ಬಾಡಿಗೆ ಬಿಲ್ಲನ್ನು ಬಿಡುಗಡೆ ಮಾಡಬೇಕೆಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಮತ್ತು ತಾಲೂಕು ಸಮಿತಿ ರಾಯಚೂರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿಗೆ ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರು ಇವರ ಮುಖಾಂತರ ವಿಷಯ ಅಂಗನವಾಡಿ ನೌಕರರ 3 ತಿಂಗಳಿಂದ ಬಾಕಿ ಇರುವ ವೇತನ, ತರಕಾರಿ ಬಿಲ್ಲು ಮತ್ತು ಕೇಂದ್ರಗಳ ಬಾಡಿಗೆ ಬಿಡುಗಡೆಗೆ ಒತ್ತಾಯಿಸಿ ಪ್ರತಿಭಟನೆ. ಮಾನ್ಯರೇ, ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಕಳೆದ 3 ತಿಂಗಳಿಂದ ವೇತನವಿಲ್ಲದೆ, ಕೆಲಸ ಕೇಂದ್ರಗಳ ಬಾಡಿಗೆ ಹಣವಿಲ್ಲದೆ ತೀವ್ರ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಪ್ರತಿ ವರ್ಷ ಮಾರ್ಚ್ನಿಂದ ಮೇ ತಿಂಗಳ ತನಕ ಈ ರೀತಿ ಸಮಸ್ಯೆ ಆಗುತ್ತಿದೆ. ಆದರೆ ಈ ವರ್ಷ ಜೂನ್ ತಿಂಗಳಾದರೂ ಕೂಡ ಗೌರವಧನ ಪಾವತಿ ಮಾಡಿಲ್ಲ. ಕಾರಣ ಕೇಳಿದರೆ ಮಾನ್ಯ ಉಪನಿರ್ದೇಶಕರು ಅನುದಾನವಿಲ್ಲ ಎನ್ನುತ್ತಾರೆ. ಕೇಂದ್ರ ಕಚೇರಿಯಲ್ಲಿ ಕಳಿಸಿದರೆ ವೇತನ ಪಾವತಿ ಮಾಡುವ ವಿಧಾನ ಬದಲಾವಣೆ ಆಗಿದೆ ಎಂದು ಹೇಳುತ್ತಾರೆ. ವೇತನ ಬದಲಾವಣೆಗೆ ತಿಂಗಳ ಕೂಡ ಕೊಡುವ ವೇತನ ಪಾವತಿ ಅಡಚಣೆಯಾಗದಂತೆ ಮಾಡಲು ಇಲಾಖೆ ಕರ್ತವ್ಯವೇ. ಕೇಂದ್ರ ಸರ್ಕಾರ ತನ್ನ ಬಾಡಿಗೆ ಹಣವನ್ನು ಬಿಡುಗಡೆ ಮಾಡದಂತೆ ಸತಾಯಿಸುವುದು ಸರಿಯೇ? ಅಂಗನವಾಡಿ ನೌಕರರು ಇನ್ನು ಎಷ್ಟು ತಾಳ್ಮೆಯಿಂದ ವರ್ತಿಸಬೇಕು? ಮಾದರಿ ಆಡಳಿತ ನೀಡುವ ಸರ್ಕಾರಗಳೇ ಅನುದಾನದ ನೆಪದಲ್ಲಿ ತಿಂಗಳಿಗೆ ಸರಿಯಾಗಿ ವೇತನ ಕೊಡದೆ ಉಳಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ILC ಉದ್ದೇಶಗಳನ್ನು ಮತ್ತು ಕಾನೂನುಗಳನ್ನು ಉಲ್ಲಂಘನೆಯಾಗಿದೆ. ಆದ್ದರಿಂದ ಕೂಡಲೇ ತಾವು ಮಧ್ಯಪ್ರವೇಶ ಮಾಡಿ ಕಳೆದ 3 ತಿಂಗಳಿಂದ ಬಾಕಿ ಇರುವ ನೌಕರರ ವೇತನ, ಅಂಗನವಾಡಿ ಕೇಂದ್ರಗಳ ಬಾಡಿಗೆ ಹಣ ಮತ್ತು ಜೂನ್ ತಿಂಗಳಿಂದ ಆಗಸ್ಟ್ವರೆಗೆ ಮುಂಗಡವಾಗಿ ತರಕಾರಿ ಬಿಲ್ಲು ಬಿಡುಗಡೆ ಮಾಡಬೇಕು. ಮತ್ತು ಈ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸುವುದು. 2-3 ದಿನದೊಳಗಾಗಿ ಸಮಸ್ಯೆ ಪರಿಹರಿಸಿದಲ್ಲಿ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಕೇಂದ್ರಗಳ ಬಂದ್ ಮಾಡಿ ಮುಷ್ಕರ ನಡೆಸಲು ಮುಂದಾಗಬೇಕಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮ, ತಾಲೂಕು ಕಾರ್ಯದರ್ಶಿ ನರ್ಮದಾ, ಜಿಲ್ಲಾ ಕಾರ್ಯದರ್ಶಿ ರಂಗಮ್ಮ, ನಾಗಮ್ಮ, ಗೌರಮ್ಮ, ಕೆಜಿ ವೀರೇಶ್, ರೇಖಾ, ಭಾಗ್ಯಲಕ್ಷ್ಮಿ, ವರಲಕ್ಷ್ಮಿ, ಕೃಷ್ಣವೇಣಿ, ಡಿಎಸ್ ಶರಣಬಸವ, ಕೆಜಿ ವೀರೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಜಾಹೀರಾತು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷನ್ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ. ವೇಸ್ಟೇಜ್ ಆಗುವುದಿಲ್ಲ. ಸಮಯದ ಉಳಿತಾಯ ಇರುತ್ತದೆ. 0 ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. You
preschool chain. वाह Wonderful! वाह A Eurokid learns words with movements and actions, which helps increase vocabulary up to 4 times. Eurokids Early School. Right start, flying start. वंडरफुल Bubble. Blabu. Bubble. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5. 6 7, 8, 9, 10. Good job. These are 2 A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್,
ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಮೊಬೈಲ್ 9986267919, 9916920786. ಸರ್ವೋದಯ ಎಜುಕೇಶನ್ ಟ್ರಸ್ಟ್ ಪ್ಲೇ ಅಂಡ್ ಲರ್ನಿಂಗ್ ಪ್ರೀ ಸ್ಕೂಲ್, caring environment, creative learning. Admissions are open. Playgroup, nursery, junior KG, senior KG. Prominent futures of preschool, Cardova smart classes and creative kids free mobile learning app. Activity based learning.
sand practice, fine motor skill practicing. Sunday, Saturday is special activity weekend. Curriculum based on latest pedagogical research and findings as per NAC. Sports, yoga and other indoor and outdoor activities. Caring and dedicated team of faculty. Celebration of national and state festival. Green Flash campus with a pleasant learning environment. Regular information about intellectual and environment development of child. Parents teachers meeting at regular and separate sleeping room and ROUR purified drinking water. Limited seats available. Visit Play and Learn Preschool, Sukh Shanti Nagar near FCI Godown, Ashapur Road, Raichur. 82178 79255 94480 22645. Qnix Computer, a Government of Karnataka enterprises. Gain future ready skills. Artificial intelligence with Python. 4-month certificate program 2022. AWS certified cloud practitioner. Eligibility graduate, postgraduates, MSc, MBA, MCA, BE, BTech, BCA, BSc, training with IIT, IIM professors. Enroll now. Admissions started. Only 20 seats available. For more details, contact Qnix Computer, a Government of Karnataka enterprises. Amir Trading Complex opposite ZP Meeting Hall, South Kacheri Link Road, Raichur. Cell number 98861 42541. Phone number 08532 200 325 229460. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಸತಿ ನಿಲಯಗಳಿಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದರೆ ಪ್ರವೇಶ ನೀಡಲಾಗುತ್ತಿತ್ತು. ಆದರೆ ಇದೀಗ ಸರ್ಕಾರ ಹೊಸ ಆದೇಶದ ಪ್ರಕಾರ ಮೆರಿಟ್ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುತ್ತಿದ್ದರಿಂದ ವಿದ್ಯಾರ್ಥಿಗಳು ವಸತಿ ನಿಲಯಗಳ ಸೌಲಭ್ಯದಿಂದ ವಂಚಿತರಾಗಲಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಪರಶುರಾಮ್ ಆರೋಲಿ ದೂರಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡ ವಿದ್ಯಾರ್ಥಿಗಳು ವಸತಿ ನಿಲಯಗಳಿಗೆ ಪ್ರವೇಶ ಪಡೆಯಲು ಕಳೆದ 2013ರಲ್ಲಿ ಆದೇಶದ ಪ್ರಕಾರ ಅರ್ಜಿ ಸಲ್ಲಿಸಿದ ಎಲ್ಲರಿಗೂ ಪ್ರವೇಶ ನೀಡಲಾಗುತ್ತಿತ್ತು. ವಸತಿ ಸೌಲಭ್ಯ ಪ್ರತಿಯೊಬ್ಬರು ಪಡೆಯುತ್ತಿದ್ದರು. ಆದರೆ 2018ರಲ್ಲಿ ಆದೇಶವನ್ನು ರದ್ದುಗೊಳಿಸಿತು. ಇದನ್ನು ಖಂಡಿಸಿ ವಿರೋಧಿಸಲಾಯಿತು. ಸರ್ಕಾರ ಆದೇಶವನ್ನು ಹಿಂಪಡೆಯಲಾಯಿತು ಎಂದರು. ಸರ್ಕಾರ ಇದೀಗ ಹೊಸ ಆದೇಶ ಹೊರಡಿಸಿದ್ದು, ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಅವರ ಅಂಕ ಮತ್ತು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡುತ್ತಿರುವುದರಿಂದ ವಸತಿ ನಿಲಯಗಳ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ ಎಂದು ದೂರಿದರು. ಬಡ ವಿದ್ಯಾರ್ಥಿಗಳಿಗೆ ವಸತಿಯಲ್ಲಿದ್ದು ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗಿತ್ತು. ಆದರೆ ಈ ಆದೇಶದಿಂದ ಬಡ ವಿದ್ಯಾರ್ಥಿಗಳು ವಸತಿ ಸೌಲಭ್ಯದಿಂದ ವಂಚಿತರಾಗುವುದರ ಜೊತೆಗೆ ಶಿಕ್ಷಣ ಮೊಕಟುಗೊಳಿಸಲು ಕಾರಣವಾಗಿದೆ. ಬಡ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ಸೌಲಭ್ಯದಿಂದಲೇ ಅವರ ಶಿಕ್ಷಣ ಪಡೆಯುತ್ತಿದ್ದು, ಇದೀಗ ಸರ್ಕಾರ ಅವರ ಶಿಕ್ಷಣವನ್ನು ಮೊಟಕುಗೊಳಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಂಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ತೊಡಗಬಾರದು ಎಂದು ಈಗಿನ ಸರ್ಕಾರ ನಿರ್ಧಾಯವಾಗಿ ನಡೆದುಕೊಳ್ಳುತ್ತಲಿದೆ. ಸರ್ಕಾರದಲ್ಲಿರುವ ಸಮಾಜದ ಕಲ್ಯಾಣ ಸಚಿವರು ಸಮಾಜದ ಹಿತ ಕಾಪಾಡುವ ಬದಲಾಗಿ ಪಕ್ಷಕ್ಕೆ ಜೋತು ಬಿದ್ದಿದ್ದಾರೆ ಎಂದರು. ಕೇಂದ್ರ ಸರ್ಕಾರದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ 2018-19ನೇ ಸಾಲಿನ ಮ್ಯಾನೇಜ್ಮೆಂಟ್ ಕೋಟಾದಡಿಯಲ್ಲಿ ಆಯ್ಕೆಯಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕಾಲೇಜು ಶುಲ್ಕಗಳನ್ನು ಪಾವತಿಸಬಾರದು ಎಂದು ಆದೇಶ ಹೊರಡಿಸಲಾಗಿದೆ. ಇದು ಸಹ ವಿದ್ಯಾಭ್ಯಾಸ ಮೊಟಕುಗೊಳಿಸುವ ಹುನ್ನಾರ ಆಗಿದೆ ಎಂದು ಆರೋಪಿಸಿದರು. ಈ ಕೂಡಲೇ ಎಚ್ಚೆತ್ತುಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಸತಿ ನಿಲಯಗಳಿಗೆ ಎಲ್ಲಾ ಅರ್ಜಿದಾರರಿಗೆ ಪ್ರವೇಶ ಕಲ್ಪಿಸಬೇಕು, ಶುಲ್ಕ ಪಾವತಿಯಾಗಲು ಆದೇಶ ಹೊರಡಿಸಬೇಕು ಎಂದು ತಿಳಿಸಿದರು. ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ಕೋರ್ಸ್ಗಳನ್ನು ಅಭ್ಯಾಸ ಮಾಡತಕ್ಕಂತ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ಸ್ ತಗೊಂಡು ಏನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿದ್ದಾರೆ. ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, BEd, DEd ಈ ತರ ಯಾವುದೇ ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಏನಾದರೂ ಅಡ್ಮಿಷನ್ ತಗೊಂಡು ಅಭ್ಯಾಸ ಮಾಡ್ತಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಸ್ಕಾಲರ್ಶಿಪ್ ಅನ್ನು 29/8/2020 ಆದೇಶ ಕೊಟ್ಟು ರದ್ದು ಮಾಡಬೇಕು. ಯಾಕಂತಂದ್ರೆ ಮ್ಯಾನೇಜ್ಮೆಂಟ್ ಕೋರ್ಟ್ ಅಲ್ಲಿ ನೀವೇನಾದ್ರೂ ಅಡ್ಮಿಷನ್ಸ್ ತಗೊಂಡ್ರೆ ನೀವು ಎಕನಾಮಿಕಲಿ ಫಿಟ್ ಅಂತ ಕನ್ಸಿಡರ್ ಮಾಡಿ ಆ ಒಂದು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕಾಲೇಜ್ ಶುಲ್ಕ ಮತ್ತು ಶಿಷ್ಯ ವೇತನವನ್ನು ರದ್ದು ಮಾಡಬೇಕು.
ಈ ಒಂದು ಆದೇಶದ ವಿರುದ್ಧ ನಮಗೆ ಕರ್ನಾಟಕ ರಾಜ್ಯ ಜನಸಂಘ ಸಮಿತಿ ವತಿಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ರು ಕೂಡ ಇವತ್ತಿನವರೆಗೆ ಆ ಆಧಾರ ವೇಕೆಟ್ ಆಗಿಲ್ಲ. ಆ ಆಧಾರ ಮಾಡ್ತಾರೆ 27/8/2020. ಬಟ್ ಅದನ್ನ ಲಾಗೋ ಮಾಡೋದು ಎಲ್ಲಿಂದ ಅಂತಂದ್ರೆ 2018 ಮತ್ತು 19ನೇ ಇಸ್ವಿಯಲ್ಲಿ ಅಡ್ಮಿಷನ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅನ್ವಯ ಆಗ್ಬೇಕು. ಆ ರೀತಿಯಿಂದ ಮಾಡಿರ್ತಕ್ಕಂಥ ಒಂದು ಆದೇಶ ಇವತ್ತಿಗೆ ಎಷ್ಟೋ ಮಂದಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಫೀಸ್ಗಳ ಕಟ್ಟಲಿಕ್ಕೆ ಆಗಲಾರ್ದಂಗೆ ಡ್ರಾಪ್ಔಟ್ ಆಗಿ ಒಂದು ಇಂಜಿನಿಯರಿಂಗ್ ಮೆಡಿಕಲ್ ಇಂದ ಡ್ರಾಪ್ಔಟ್ ಆಗಿರ್ತಕ್ಕಂಥ ಅನೇಕ ಉದಾಹರಣೆಗಳಿವೆ. ಅದರ ಬೆನ್ನಲ್ಲೇ ಮತ್ತೆ ಈ ವರ್ಷ ಇವತ್ತೇನು ನಾವು ಶೈಕ್ಷಣಿಕ ವರ್ಷ ಆರಂಭದ ನಂತರದಲ್ಲಿ ಹಾಸ್ಟೆಲ್ ನಿಲಯವಾರು ಯಾವ ಯಾವ ನಿಲಯಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇರ್ತದೆ ಅಲ್ಲಿ ಹತ್ತಿರ ಇರತಕ್ಕಂಥ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಹತ್ತಿರ ಇರತಕ್ಕಂಥ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿಗಳನ್ನು ಸಲ್ಲಿಸಿಕೊಂಡು ಪ್ರವೇಶ ಪಡೆದಿದ್ದರು. ಆದರೆ ಈ ವರ್ಷ 11/4/2022 ಒಂದು ಆದೇಶ ಮಾಡ್ತಾರೆ. ಏನಂತ, ನಿಲಯವಾರ ವೇಕೆನ್ಸಿಗಳಿಗೆ ನಾವು ಅರ್ಜಿಯನ್ನು ಕರೆಯಲ್ಲ, ತಾಲೂಕುವಾರ ಅರ್ಜಿಗಳನ್ನು ಕರಿತೇವೆ. ಮತ್ತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಆಯ್ಕೆಯ ಮಾನದಂಡಗಳನ್ನು ಅನ್ವಯಿಸಿ ಕೌನ್ಸಿಲಿಂಗ್ ಮುಖಾಂತರ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತೀವಂತೇವೆ. ಇವತ್ತು ಅದರಿಂದ ಏನಾಗ್ತದೆ ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತೆ ಹಾಸ್ಟೆಲ್ಗಳಿಂದ ವಂಚಿತರಾಗಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಆದೇಶಗಳು. ಕೌನ್ಸಿಲಿಂಗ್ ಮುಖಾಂತರ ಮೆರಿಟ್ ಮುಖಾಂತರ ಮಾಡಿದಾಗ ಮತ್ತೆ ಸಂಖ್ಯೆಗನುಗುಣವಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರವೇಶ ಪಡೆಯುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಕನ್ನಡ ನಾಡಿಗೆ ನಾಡಪ್ರಭು ಕೆಂಪೇಗೌಡರ ಕೊಡುಗೆ ಅಪಾರ. ಗ್ರಾಮೀಣ ಪ್ರದೇಶದ ಜನರಿಗಾಗಿ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ನಾಡಿನ ಸಮಸ್ತ ಜನರ ಮನ ಗೆದ್ದವರು ಎಂದು ರಾಯಚೂರು ತಾಲೂಕ್ ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಸಜ್ಜನ್ ಅವರು ಹೇಳಿದರು. ಅವರು ಜೂನ್ 27 ಸೋಮವಾರದಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 513ನೇ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜಯಂತಿ ಆಚರಣೆ ಹಾಗೂ ಪಠ್ಯಪುಸ್ತಕ ಅಂಶವನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಮಹನೀಯರು ಯಾರು ಹಿಂದೆ ತಮ್ಮ ಜೀವನವನ್ನು ಯಾವುದೋ ಒಂದು ತಮ್ಮ ಕಾರ್ಯ ಇದರಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಒಂದು ಏನೋ ಒಂದು ಸಾಧನೆಯನ್ನು ಮಾಡಿರ್ತಾರೆ. ಆ ಸಾಧನೆ ಮಾಡಿರ್ತಕ್ಕಂಥ ವಿಚಾರಗಳನ್ನ ನೆನಪಿಸುವಂತ ಒಂದು ಗಳಿಗೆಯಲ್ಲಿ ಆಚರಣೆ ಮಾಡುವಂತ ಒಂದು ಸಂದರ್ಭ ಆಗಿರ್ತದೆ. ಸೊ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದೇವೆ. ಈ ಕಾರ್ಯಕ್ರಮದ ಈ ವೇದಿಕೆ ಮುಖಾಂತರ ನಮ್ಮೆಲ್ಲರೂ ಒಂದಿಷ್ಟು ವಿಷಯ ಹೇಳೋದೇನಂತ ಹೇಳಿದ್ರೆ, ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೇವೆ. ನಾನು ಕೂಡ ನಿಮ್ಮಂತ ಆ ಘಟ್ಟ ವಿದ್ಯಾರ್ಥಿ ಜೀವನದ ಘಟ್ಟವನ್ನ ದಾಟಿ ಈಗ ತಹಸೀಲ್ದಾರ್ ಆಗಿ ಬಂದಿದ್ದೀನಿ. ಇಲ್ಲಿ ಪೂರ್ತಿ ನಾವು ವಿದ್ಯಾರ್ಥಿ ಜೀವನವನ್ನ ಅದನ್ನ ದಾಟ್ಕೊಂಡು ಬಂದಿರ್ತೇವೆ. ಸೊ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೇವೆ. ಸೊ ಎಲ್ಲ ಆಚರಣೆಗಳಾಗಲಿ ಮತ್ತೆ ತಮ್ಮ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳಾಗಲಿ ತಾವೆಲ್ಲರೂ ಬಹಳ ಆಸಕ್ತಿಯಿಂದ ಅವರು ಮಾಡಿದ ಯಾರು ಮಹನೀಯರು ಮಾಡಿರ್ತಕ್ಕಂಥ ಈ ಏನು ಸಾಧನೆಗಳಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾವು ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರನ್ನ ತಗೋದಾದ್ರೆ ಅವರು ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಯಲಹಂಕನಲ್ಲಿ
ಸುಮಾರು 1510ರಲ್ಲಿ ಜನನ ಆಗ್ತದೆ ಅವರು. ನಂತರದಲ್ಲಿ ನಾವು ಈಗ ವಿಶೇಷವಾಗಿ ಬೆಂಗಳೂರು ಅಂತ ಹೆಸರು ತಗೊಂಡ್ರೆ ನೆನಪಾಗೋದೇ ಬೆಂಗಳೂರು. ಅವರು ಬೆಂಗಳೂರಿನ ನಗರದ ನಿರ್ಮಾತೃ ಅಂತ ಹೇಳ್ತಾರೆ. ಈಗ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ನಗರ ಪ್ರದೇಶವನ್ನು ನಾವು ಪಟ್ಟಿ ಮಾಡ್ಕೊಂಡು ಹೋದ್ರೆ ಯಾವುದು ಬಹಳ ಅಭಿವೃದ್ಧಿ ಹೊಂದಂತ ನಗರ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಕೂಡ ಟಾಪ್ 10 ಅಲ್ಲಿ ಬರ್ತದೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಅನಿಸ್ತದೆ. ಸೊ ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣ ಏನು ಈ ನಮ್ಮ ನಾಡಪ್ರಭು ಕೆಂಪೇಗೌಡರು ಬಹಳ ಅಚ್ಚುಕಟ್ಟಾಗಿ ಒಂದು ಪ್ಲಾನ್ ಸಿಟಿ ಅಂತ ಹೇಳಿ ಡೆವಲಪ್ ಮಾಡಿದ್ದಾರೆ. ಸೊ ಅವರು ಒಬ್ಬ ಕುಸ್ತಿಪಟು ಆಗಿದ್ದು ಅವರು ಸುಮಾರು ಆರ್ಥಿಕ ನೀತಿಗಳನ್ನ ಬೇರೆ ಬೇರೆ ಗುಡಿ ಕೈಗಾರಿಕೆಗಳನ್ನ ಆ ಭಾಗದಲ್ಲಿ ಎಲ್ಲವನ್ನೂ ಅವರು ಜೀವನ ಮಾಡಿದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ. ಸೊ ಮಕ್ಕಳು ಹೇಳಿದ್ರೆ ಈ ವೇಳೆ ಉಪನ್ಯಾಸಕರಾಗಿ ನಗರದ ಪೊಲೀಸ್ ಕಾಲೋನಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಮಂಜುನಾಥ್ ಐಲೆ ಅವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾಣದ ಜೊತೆಗೆ ಜನಸಾಮಾನ್ಯರಿಗಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ್ದಾರೆ, ಮರ ಗಿಡಗಳನ್ನು ಬೆಳೆಸಿದ್ದಾರೆ, ವ್ಯವಸಾಯಕ್ಕೆ ಹೆಚ್ಚು ಒತ್ತನ್ನು ನೀಡಿದ್ದರು. ಅವರು ಕಟ್ಟಿದ ಕೆರೆ ಕಟ್ಟಡಗಳನ್ನು ಉಳಿಸುವ ಕಾರ್ಯ ಆಗಬೇಕು, ವ್ಯವಸಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆಯಬೇಕೆಂದು ಹೇಳಿದರು. ಕೆಂಪೇಗೌಡರು ದೂರದೃಷ್ಟಿಯಿಂದ ಬೆಂಗಳೂರನ್ನು ಕಟ್ಟಿದ್ದರು. ಎಲ್ಲ ಸಮುದಾಯದವರು ಸಹ ಬಾಳ್ವೆಯಿಂದ ಜೀವನ ನಡೆಸುವಂತೆ ಮಾಡಿದ್ದಾರೆ. ಧಾರ್ಮಿಕ, ಸಾಂಸ್ಕೃತಿಕ, ಜಾನಪದ ಕಲೆಗಳ ಬೆಳವಣಿಗೆ ಜೊತೆಗೆ ಎಲ್ಲ ಸಮುದಾಯದವರಿಗೆ ಅಧಿಕಾರ, ಶಿಕ್ಷಣ, ಸವಲತ್ತುಗಳನ್ನು ನಾಡಪ್ರಭು ಕೆಂಪೇಗೌಡರು ನೀಡಿದ್ದರು ಎಂದರು. ದಕ್ಷಿಣ ಭಾರತದಲ್ಲಿ ಸ್ಥಾಪಿತವಾಗಿರುವಂತಹ ಸಾಮ್ರಾಜ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇಂಥ ಒಂದು ಸಾಮ್ರಾಜ್ಯ ಹಕ್ಕಬುಕ್ಕರಿಂದ ಸ್ಥಾಪಿತವಾದ ಈ ಸಾಮ್ರಾಜ್ಯ ಅನೇಕ ಅರಸರ ಆಡಳಿತದೊಂದಿಗೆ ಅಂತಿಮವಾಗಿ ಶ್ರೀಕೃಷ್ಣದೇವರಾಯ ಕಾಲದಲ್ಲಿ ತನ್ನದೇ ಆದಂಥ ಆರ್ಥಿಕ ವೈಭವ, ಕಲೆ, ಸಾಹಿತ್ಯ, ಅನೇಕವಾಗಿರುವಂಥ ಅಭಿವೃದ್ಧಿ, ವಿಶೇಷವಾಗಿ ನೀರಾವರಿ ವ್ಯವಸ್ಥೆಯನ್ನು ಹೊಂದಿರುವಂಥ ಏಕೈಕ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಇಂಥ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಅನೇಕವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಸಾಮಂತರು, ಪಾಳೆಗಾರರು ತಮ್ಮದೇ ಆದಂಥ ಸ್ವತಂತ್ರವಾದ ಆಡಳಿತವನ್ನು ಮಾಡಿಕೊಂಡು ಬಂದಿರುವಂಥವರು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇವತ್ತಿನ ಜಯಂತಿಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು. ಇಂಥ ನಾಡಪ್ರಭು ಕೆಂಪೇಗೌಡರು ಯಲಹಂಕದಲ್ಲಿ ತಮ್ಮ ಆಡಳಿತವನ್ನು ಆರಂಭ ಮಾಡುವುದರ ಜೊತೆಗೆ ಪ್ರಮುಖವಾಗಿ ಅವರು ಕೆರೆಗಳ ನಿರ್ಮಾಣ, ಪೇಟೆಗಳ ನಿರ್ಮಾಣ, ದೇವಸ್ಥಾನಗಳ ನಿರ್ಮಾಣ, ಇಂಥ ಅನೇಕ ಹಲವಾರು ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಆಡಳಿತವನ್ನು ಆರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರು. ಇಂಥ ನಾಡಪ್ರಭು ಕೆಂಪೇಗೌಡರು ಇವತ್ತಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವರ ಪರಿಚಯ ಮಾಡಿಕೊಳ್ತಕ್ಕಂಥದ್ದು ಸರ್ಕಾರ ಮತ್ತು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಕಳೆದ 4 ವರ್ಷಗಳಿಂದ ರಾಜ್ಯ ಸರ್ಕಾರ ಇಂಥ ಅನೇಕವಾಗಿರ್ತಕ್ಕಂಥ ಜಯಂತಿಗಳನ್ನು ಮಾಡೋದ್ರ ಜೊತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡ್ತಾ ಬಂದಿದೆ. ಆದರೆ ಇವತ್ತು ಅತ್ಯಂತ ಸರಳ ಸಮಾರಂಭ ವಿಜೃಂಭಣೆಯಿಂದ ಈ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಳಾ ವಿ ನಾಯಕ್ ಸೇರಿದಂತೆ ಇತರರು ಜಯಂತಿ ಕಾರ್ಯಕ್ರಮದಲ್ಲಿ ಇದ್ದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಡಿಎಚ್ ಕಂಬಳಿ, ಪ್ರಧಾನ ಕಾರ್ಯದರ್ಶಿಯಾಗಿ ಡಿ ಶರಣಗೌಡ ಅವಿರೋಧ ಆಯ್ಕೆಯಾದರು. ಸೋಮವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಯ್ಕೆ ಸಭೆ ನಡೆಯಿತು. ಅಧ್ಯಕ್ಷ ಹಾಗೂ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಒಂದೊಂದು ಸೂಚನೆಯಾದ ಹಿನ್ನೆಲೆಯಲ್ಲಿ ಅವರ ಆಯ್ಕೆಯನ್ನು ಘೋಷಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಪ್ರಧಾನ ಕಾರ್ಯದರ್ಶಿ ಪಾಷಾ ಹಟ್ಟಿ, ಉಪಾಧ್ಯಕ್ಷ ಎಂ ವೀರಭದ್ರಪ್ಪ, ಕಾರ್ಯಕಾರಿ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ್ ಸ್ವಾಮಿ ಸೇರಿದಂತೆ ಸಿಂಧನೂರಿನ ಪತ್ರಕರ್ತರು ಇದ್ದರು. ಏಮ್ಸ್ ಸ್ಥಾಪಿಸುವಂತೆ ಒತ್ತಾಯಿಸಿ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಈ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ 46ನೆಯ ದಿನಕ್ಕೆ ಮುಂದುವರೆದಿದೆ. ಇಂದಿನ ಧರಣಿ ಸತ್ಯಾಗ್ರಹವನ್ನು ಬೆಂಬಲಿಸಿ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಾದ ವಿಕಾಸ್, ಬೀರಪ್ಪ, ರಾಜ್ ಮೊಹಮ್ಮದ್, ಪ್ರವೀಣ್, ಮುಸ್ತಾಫ್,
ಸಮೀರ್ ಮತ್ತು ವಿದ್ಯಾರ್ಥಿನಿಯರಾದ ಅಮಿನಾ, ಭಾಗ್ಯಶ್ರೀ, ಭಾನುಬೇಗಂ, ದೇವಮ್ಮ, ವಿಜಯಲಕ್ಷ್ಮಿ, ಕೀರ್ತಿ, ಶಿವಕಾಂತಮ್ಮ, ರೋಷನ್ ಮುಂತಾದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಹೋರಾಟ ಸಮಿತಿಯ ಡಾಕ್ಟರ್ ಬಸವರಾಜ್ ಕಳಸ್, ಅಶೋಕ್ ಕುಮಾರ್ ಜೈನ್, ಎಸ್ ಮಾರಪ್ಪ ವಕೀಲರು, ಪ್ರಸಾದ್ ಭಂಡಾರಿ, ಕಾಮರಾಜ್ ಪಾಟೀಲ್, ಸುಲೋಚನಾ ಸಂಘ, ಬಸವರಾಜ್ ಮಿಮಿಕ್ರಿ, ಗುರುರಾಜ್, ಸಾದಿಕ್ ಖಾನ್, ನಾಸಿರ್ ಹೊಸೂರು, ಹೇಮರಾಜ್ ಅಸ್ಕೆಯಾಳ್, ವೆಂಕಟೇಶ್ ಆಚಾರಿ, ಅಶ್ವಥ್ರಾವ್ ಮುಂತಾದವರು ಭಾಗವಹಿಸಿದ್ದರು. ಅಕ್ಕಿ ಮಿಲ್ನಲ್ಲಿ ಭತ್ತ ಮೂಟೆಗಳು ಮೈಮೇಲೆ ಬಿದ್ದು ಬಿಹಾರ್ ಮೂಲದ ಇಬ್ಬರು ಕಾರ್ಮಿಕರು ಮೃತಪಟ್ಟ ಘಟನೆ ರವಿವಾರ ರಾತ್ರಿ ಮನ್ಸ್ಲಾಪುರ್ ರಸ್ತೆಯಲ್ಲಿರುವ ಇಂಡಿಯಾ ರೈಸ್ ಮಿಲ್ನಲ್ಲಿ ಜರುಗಿದೆ. ಘಟನೆಯಲ್ಲಿ ನಿತೀಶ್ 25 ವರ್ಷ ಮತ್ತು ಉಪೇಂದ್ರ 40 ವರ್ಷ ಎಂಬುವವರು ಮೃತಪಟ್ಟಿದ್ದಾರೆ. ಭತ್ತ ಚೀಲಗಳನ್ನು ನಿಟ್ಟು ಹಚ್ಚುತ್ತಿರುವಾಗ 50ಕ್ಕೂ ಹೆಚ್ಚು ಚೀಲಗಳು ಉರುಳಿ ಕಾರ್ಮಿಕರ ಮೈಮೇಲೆ ಬಿದ್ದು ದುರ್ಘಟನೆ ಜರುಗಿದೆ. ಲಕ್ಷ್ಮೀನಾರಾಯಣ ಕೊಂಡ ಎಂಬುವವರಿಗೆ ಸೇರಿದ ರೈಸ್ ಮಿಲ್ನಲ್ಲಿ ಘಟನೆ ಜರುಗಿದೆ. ಘಟನಾ ಸ್ಥಳಕ್ಕೆ ಸದರ್ ಬಜಾರ್ ಮಾರ್ಕೆಟ್ ಯಾರ್ಡ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾರ್ಮಿಕರ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ರಿಮ್ಸ್ಗೆ ರವಾನಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಗ್ರಹಾರ್ ಗ್ರಾಮದ ಸರ್ಕಾರಿ ಶಾಲಾ ಶಿಕ್ಷಕ ಅಮರನಾಥ್ ಎಂವಿ ಎಂಬುವವರು ಕಾಣೆಯಾಗಿದ್ದು, ಯಾರಿಗಾದರೂ ಮಾಹಿತಿ ದೊರೆತಲ್ಲಿ ರಾಯಚೂರು ರೈಲ್ವೆ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. 2015 ಮಾರ್ಚ್ 6ರಂದು ಕಲಬುರಗಿಯ ಜಿಲ್ಲೆಯ ಗಾಣಗಾಪುರ್ ಹೋಗಿ ಮರಳುತ್ತಿರುವಾಗ ರಾಯಚೂರು ರೈಲು ನಿಲ್ದಾಣದಲ್ಲಿ ನೀರು ತರುವುದಾಗಿ ಇಳಿದು ಹೋಗಿದ್ದ. ಇಂದಿಗೂ ಪತ್ತೆಯಾಗಿಲ್ಲ. ಬಲಗೈಯಲ್ಲಿ ಆಂಜನೇಯ ಸ್ವಾಮಿ ಅಚ್ಚೆ ಗುರುತಿದೆ. ಸಾಧಾರಣ ಮೈಕಟ್ಟು, ದುಂಡು ಮುಖವಿದ್ದು ಕನ್ನಡ ಮತ್ತು ತೆಲುಗು ಭಾಷೆ ಮಾತನಾಡುತ್ತಾರೆ. ಯಾರಿಗಾದರೂ ಮಾಹಿತಿ ಇದ್ದಲ್ಲಿ 0852231716 ಅಥವಾ 9480802111 ಸಂಪರ್ಕಿಸುವಂತೆ ಕೋರಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ವರ್ಗೀಕರಣ ಸುಪ್ರೀಂ ಕೋರ್ಟ್ ವಿಸ್ತೃತ ಪೀಠ ರಚಿಸಿ ಸಮಸ್ಯೆಗೆ ಪರಿಹಾರ ಕೇಂದ್ರ ಸಚಿವ ನಾರಾಯಣಸ್ವಾಮಿ. ರಾಂಪುರ ಶುದ್ಧೀಕರಣ ಘಟಕಕ್ಕೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಭೇಟಿ, ಪರಿಶೀಲನೆ. ಅಗ್ನಿಪಥ ಯೋಜನೆ ರದ್ದಿಗೆ ಆಗ್ರಹಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ, ಕೇಂದ್ರ ಸರ್ಕಾರ ವಿರುದ್ಧ ಅಂಗನವಾಡಿ ನೌಕರರಿಗೆ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಪ್ರತಿಭಟನೆ. ವಸತಿ ನಿಲಯಗಳಿಗೆ ಮೆರಿಟ್ ಆಯ್ಕೆ ರದ್ದುಗೊಳಿಸಲು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲು ಪರಶುರಾಮ್ ಆರೋಲಿ ಆಗ್ರಹ. ನಾಡಪ್ರಭು ಕೆಂಪೇಗೌಡರ ಕೊಡುಗೆ ಅಪಾರ, ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಸಜ್ಜನ್. ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಕಂಬಳಿ, ಪ್ರಧಾನ ಕಾರ್ಯದರ್ಶಿಯಾಗಿ ಗೋರೆಬಾಳ್ ಅವಿರೋಧ ಆಯ್ಕೆ. ನೇ ದಿನಕ್ಕೆ ಏಮ್ಸ್ ಹೋರಾಟ. ಮೈ ಮೇಲೆ ಭತ್ತ ಚೀಲ ಬಿದ್ದು ಬಿಹಾರ್ ಮೂಲಕ ಇಬ್ಬರು ಕಾರ್ಮಿಕರು ಸಾವು. ಮತ್ತು ಶಿಕ್ಷಕ ನಾಪತ್ತೆ, ಮಾಹಿತಿ ನೀಡಲು ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. SR ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್, ಸುಖ್ ಶಾಂತಿ ನಗರ್, ನಿಯರ್ FCI ಗೋಡೌನ್, ಆಶಾಪುರ್ ರೋಡ್, ರಾಯಚೂರು. Qnix Computer, a Government of Karnataka Enterprises, Amir Trading Complex, opposite ZP Meeting Hall, South Kacheri Link Road, Raichur. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur.